ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಉಮಾಶ್ರೀ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸಿ ಹೋಗ್ತೀವಿ. ಮೇಡಮ್ ನಮಸ್ತೆ. ನಿನ್ನೆ ಈಗ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ 2ನೇ ಭಾಗ ರಿಲೀಸ್ ಆಗಿರುವಂಥದ್ದು. ಕೆಲವರಿಗೆ ಅವಕಾಶ ಸಿಕ್ಕಿದೆ, ಹೊಸಬರಿಗೆ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಕಾಣಿಸ್ತಿರೋದು. ಎಷ್ಟೊಂದು ಜನ ಪ್ರಬಲ ಆಕಾಂಕ್ಷಿಗಳು ಅಂತ ಗುರುತಿಸ್ಕೊಂಡವ್ರಿಗೆ ಅವಕಾಶ ಸಿಗದೆ ಹೋಗಿದೆ. ಈಗ ಅವರು ಸಿಗದೆ ಹೋಗದ ಕಾರಣದಿಂದ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ನಿನ್ನೆ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ ಹಿಂಪಡೆಯೋದಿಲ್ಲ ಅನ್ನೋಂಥದ್ದು ಹೇಳ್ತಿದ್ದಾರೆ. ಇಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಪ್ರಭಾವ ಬೀರುತ್ತೆ ಮುಂದೆ ಅನ್ನೋಂಥದ್ದು ಅನಿಸುತ್ತೆ? ನೋಡಿ, ಎಲ್ಲರೂ ಕೂಡ ಅತ್ಯಂತ ಪ್ರಬಲ ನಾಯಕರು ಹೌದು. ಆದರೆ ಒಂದು ಸಲ ಪಕ್ಷ ತೀರ್ಮಾನ ತಗೊಂಡಿದೆ ಅಂತ ಆದಮೇಲೆ ಅದನ್ನೆಲ್ಲನೂ ಸಾಧಕ ಬಾಧಕಗಳು ಪಕ್ಷದ ಮೇಲೆ ಪರಿಣಾಮಗಳು ಬೀರೋದ್ರ ಬಗ್ಗೆ ಎಲ್ಲದನ್ನೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ AICC ವರಿಷ್ಠರುಗಳು ಇವರೆಲ್ಲರೂ ಕೂಡ ಅವರೆಲ್ಲ ಕರೆಸಿ ಮಾತಾಡಿ ಸಮಾಧಾನ ಮಾಡಿ ಪಕ್ಷಕ್ಕೆ ಹಾನಿ ಆಗದೇ ಇರೋ ಥರ ನೋಡ್ಕೊಳ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿ. ನಿನ್ನೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರೋದಿಲ್ಲ. ಅವರು ಈಗ ಕೆಲವು ಮಾಹಿತಿಗಳು ಬರ್ತಿರೋದೇನೆಂದರೆ, ಸಿದ್ದರಾಮಯ್ಯನವರ ಪಟ್ಟಿ ಏನಿತ್ತು ಆ ಪಟ್ಟಿಯಲ್ಲಿ ಕೆಲವರಿಗೆ ನಿರಾಕರಣೆ ಆಗಿದೆ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಬೇಸರಗೊಂಡಿದ್ದಾರೆ, ಆ ಕಾರಣಕ್ಕೋಸ್ಕರ ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋಂಥ ಒಂದು ಮಾತುಗಳು ಕೇಳಿಬರ್ತಿದೆ. ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನೆನ್ನೆ ಹುಟ್ಟು ಹಬ್ಬ ಅಲ್ಲ, ಹಾಗಾಗಿ ಜನರು ಹೆಚ್ಚು ಬರ್ತಾ ಇದ್ರು ಹೋಗ್ತಾ ಇದ್ರಲ್ಲ, ಹಾಗಾಗಿ ಬಹುಶಃ ಬಂದಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂದರೆ, ಈಗ ರಾಜೀನಾಮೆ ಕೊಡುವಂಥದ್ದು ಯಾರು ಕೊಡ್ತಾ ಇದ್ದಾರೆ, ವಿತಿನ್ 5 minutes ಐ ವಿಲ್ ಅಕ್ಸೆಪ್ಟ್ ಅಂತ ಹೇಳ್ತಿದ್ದಾರೆ. ನಾವು ಯಾರನ್ನು ಮನವೊಲಿಸುವಂಥ ಕೆಲಸ ಮಾಡೋದಿಲ್ಲ. ಈಗಾಗಲೇ ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವಂಥ ಕೆಲವು ಶಾಸಕರನ್ನ ಮನೆಗೆ ಕರೆದು ಮಾತಾಡಿ ಪ್ರತಿಯೊಬ್ಬರ ಹತ್ರನೂ 1 to 1 ಮಾತಾಡಿ ಈಗ ಬೇಲೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡೋಕೆ ಮುಂದಾಗಿರೋ ಅವರು ಕೂಡ ಇವಾಗ ನಾನು ರಾಜೀನಾಮೆ ಕೊಡೋದಿಲ್ಲ, ಹಿಂಪಡಿತೀನಿ, ನಾನು ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ನನ್ನ ಮನವೊಲಿಸಿದ್ದಾರೆ ಅಂತ ಮಾತು ಹೇಳ್ತಿದ್ದಾರೆ. ಈಗ ಯಶವಂತರಾಯಗೌಡ ಪಾಟೀಲ್ ಅವರು ನಾನು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಹಿಂಪಡೆಯೋದಿಲ್ಲ ಅನ್ನೋಂಥ ಒಂದು ಮಾತು ಹೇಳ್ತಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಮಾತಿಗೂ ಈ ಸ್ಟೇಟ್ಮೆಂಟ್ಗೂ ಈಗ ಇವರು ಮಾಡ್ತಿರೋಂಥ ನೆರೆಗೂ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅನ್ಸಲ್ಲ? ಸ್ವಲ್ಪ ಗಾಢವಾದಂತಹ ಒಂದು ಮನಸ್ಸಿಗೆ ಅವರಿಗೆ ಬೇಸರ ಆಗಿರಬಹುದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೂಡ ನಿಭಾಯಿಸ್ತಾರೆ, ಕರೆಸಿ ಮಾತಾಡಿ ಮನವೊಲಿಸ್ತಾರೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೇಡಮ್, ಇನ್ನೊಂದು ಪ್ರಮುಖವಾದಂಥ ವಿಷಯ ಏನಂತಂದರೆ, ನೀವು ಒಬ್ಬ ಮಹಿಳಾ ನಾಯಕಿ. ಈ ಬಾರಿ ಸಚಿವ ಸಂಪುಟದಲ್ಲಿ ಇನ್ನೂ ಯಾವುದೇ ಕಾರಣ ಒಬ್ಬ ಮಹಿಳೆಯರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವಂಥದ್ದು ಒಂದು. ಈಗ BJP ಅವರು ಟೀಕೆ ಮಾಡ್ತಿದ್ದಾರೆ, JDSನವರು ಟೀಕೆ ಮಾಡ್ತಿದ್ದಾರೆ. ಈ ಒಂದು ಬೆಳವಣಿಗೆನ ಹೇಗೆ ನೋಡ್ತೀರಿ? ಮುಂದೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಸಿಗುತ್ತಾ ಅಥವಾ ಇದೇ ಫೈನಲ್ ಸಂಪುಟವಾಗಿ ಹೇಗೆ ಆಗುತ್ತೆ ಅಂತ? ಮೊದಲಿಂದಲೂ ಕೂಡ ನಾವುಗಳು ಹೆಚ್ಚು ಹೆಣ್ಮಕ್ಳಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕಿಯರು ಕೂಡ ಅದನ್ನೇ ವಿನಂತಿಯನ್ನು ಕೂಡ ಮಾಡಿದರು ಮತ್ತು ಮಾಡಿದ್ವಿ ಕೂಡ. ಸೊ ಹಾಗಾಗಿ ಇಂದಿನ ಎಲ್ಲ ಪುರುಷ ಶಾಸಕರ ಒಂದು ಹೆಚ್ಚು ಅವರ ಅವಕಾಶಗಳ ಕುರಿತಂತೆ ಅವರ ಪಾಲಾಗಿರ್ತಕ್ಕಂಥದ್ದು ನೋಡ್ತೇವೆ. ಆದರೆ ಇದು ಮಹಿಳೆಯರಿಗೆ ಒಂದು ರಾಜಕೀಯ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ರೆ ಬಹಳ ಚೆನ್ನಾಗಿರ್ತಿದ್ದು. ಇಡೀ ರಾಜ್ಯದ ಮಹಿಳೆಯರಿಗೆ ಬೇಸರ ಆಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ, ಮತ್ತು ರಾಜಕಾರಣದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಬೇಸರ ಆಗಿದೆ ಅಂತಕ್ಕಂಥದ್ದು 2 ಮಾತಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಎಂಥ ನಮಗೆ ರಿಸರ್ವೇಷನ್ ಅದು ಇದು ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಲ್ಲ, ಅವಾಗ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ನನಗೆ. ಇದಿಷ್ಟು ಹಿರಿಯ ನಾಯಕಿ ಆಗಿರುವಂಥ ಉಮಾಶ್ರೀ ಅವರ ಮಾತುಗಳು. ಕ್ಯಾಮ್ರಾಮನ್ ಬಾಲು ಜೊತೆ ಪ್ರಜ್ವಲ್, TV5 ಬೆಂಗಳೂರು.